ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಪೆನ್ಷನರ್ಸ್ ಕಮ್ಯೂನ್ ಶಿವಮೊಗ್ಗ ಘಟಕದ ವತಿಯಿಂದ ಆಯುಷ್ಮಾನ್ ಭಾರತ್ ಕಾರ್ಡ್ ಉಚಿತ ನೋಂದಣಿ ಹಾಗೂ ವಿತರಣಾ ಕಾರ್ಯಕ್ರಮವನ್ನು ಶಿವಮೊಗ್ಗದ ಸರ್ಕಾರಿ ನೌಕರರ ಭವನದಲ್ಲಿ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಆಯುಷ್ಮಾನ್ ಭಾರತ್ ಕಾರ್ಡ್ ವಿತರಣೆಯನ್ನ ಸಂಸದರಾದ ಬಿವೈ ರಾಘವೇಂದ್ರ ಅವರು ನೆರವೇರಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಧನಂಜಯ ಸರ್ಜಿ, ಶಾಸಕರಾದ ಎಸ್.ಎನ್. ಚನ್ನಬಸಪ್ಪ ಹಾಗೂ ಮಥುರಾ ಪ್ಯಾರಡೈಸ್ ಮಾಲೀಕರಾದ ಎನ್ ಗೋಪಿನಾಥ್ ಸೇರಿದಂತೆ ಇನ್ನು ಅನೇಕರು ಭಾಗಿಯಾಗಿದ್ದರು. ಈಗ ನಮ್ಮ ಪ್ರಸಾದ್ ಅವರು ಮಾತಾಡ್ತಾ ಹೇಳಿದ್ರು, ನಮ್ಮ ಜೀವನದ ದುಡಿಮೆಯನ್ನ ಅಥವಾ ನಿವೃತ್ತಿ ನಂತರ ಒಂದು ಮನೆ ಕಟ್ಟಬೇಕು, ಮನೆಯ ಒಂದು ಶುಭ ಕಾರ್ಯಗಳಿಗೆ ಇಟ್ಟಂತ ಹಣವನ್ನ ನಮ್ಮ ಆರೋಗ್ಯಕ್ಕೆ ಇತ್ತೀಚಿನ ದಿನದಲ್ಲಿ ಬರ್ತಿರುವಂತಹ ಖರ್ಚಿಗೆ ಇಡುವಂತ ಒಂದು ಅನಿವಾರ್ಯತೆ ಬರ್ತಾ ಇದೆ ಅನ್ನುವಂಥ ಸೂಕ್ಷ್ಮವಾದ ಮಾತನ್ನ ಹೇಳಿದರು. ಇದನ್ನೆಲ್ಲ ಗಣನೆಗೆ ತೆಗೆದುಕೊಂಡು ಸ್ವಾತಂತ್ರ್ಯ ಬಂದು 75 ವರ್ಷಗಳ ನಂತರ ಆರೋಗ್ಯ ಕ್ಷೇತ್ರದಲ್ಲಿ ನಮ್ಮ ಜನರ ಒಂದು ಆದಾಯದ ಮೂಲ ಆರೋಗ್ಯಕ್ಕೋಸ್ಕರ ಖರ್ಚು ಮಾಡ್ತಿರುವಂತ ಈ ಒಂದು ಸಂದರ್ಭದಲ್ಲಿ ಏನಾದರೂ ಮಾಡಿ ಅವರ ಕೈಯನ್ನು ಹಿಡಿಬೇಕು ಅಂತ ಸಂಕಲ್ಪನೆ ಮಾಡಿ ಗೌರವ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಆಯುಷ್ಮಾನ್ ಭಾರತ್ ಈ ಒಂದು ಹೆಲ್ತ್ ಕಾರ್ಡ್ ಕಾನ್ಸೆಪ್ಟ್ ಜಾರಿ ತಂದಂತ ಪ್ರಧಾನಮಂತ್ರಿಗಳಿಗೆ ಒಂದು ಚಪ್ಪಾಳೆ ತಟ್ಟುವ ಮುಖಾಂತರ 70 ವರ್ಷಗಳು ಕೂಡ 2018ರಲ್ಲಿ ಇದ್ದಂತ ಈ ಯೋಜನೆ 70 ವರ್ಷದವರು ಕೂಡ ಆಲ್ರೆಡಿ ಈ ಒಂದು ಕಾರ್ಯಕ್ರಮ ತಂದಿದ್ರು. APLಗೆ 2 ಲಕ್ಷ, BPLಗೆ 5 ಲಕ್ಷ. ಒಂದು ಕುಟುಂಬಕ್ಕೆ ಒಂದು ವರ್ಷದಲ್ಲಿ ಅಕಸ್ಮಾತ್ ಸುಮಾರು 800 ರೀತಿಯ ಡಿಸೀಸಸ್ಗಳು, ಸಮಸ್ಯೆಗಳು ಬಂದಾಗ ಸಂಬಂಧಪಟ್ಟಂತ ಆಸ್ಪತ್ರೆಗೆ ಟ್ರೀಟ್ಮೆಂಟ್ ತೆಗೆದುಕೊಂಡ್ರೆ ಆ ವೆಚ್ಚವನ್ನ ಈ ಕಾರ್ಯಕ್ರಮದ ಅಡಿಯಲ್ಲಿ ಸರ್ಕಾರವೇ ಭರಿಸಬೇಕು ಅಂತ ಹೇಳಿ ತಂದಂತ ಮುಖ್ಯವಾದಂತ ಒಂದು ಕಾರ್ಯಕ್ರಮ. ಅದು ಮೊನ್ನೆ ಕೊಟ್ಟಂತ ನಿಮ್ಮೆಲ್ಲರ ಆಶೀರ್ವಾದದಿಂದ 4ನೇ ಬಾರಿಗೆ 3ನೇ ಬಾರಿಗೆ ದೇಶದ ಪ್ರಧಾನಮಂತ್ರಿಗಳಾಗಿ ಸೇವೆ ಸಲ್ಲಿಸುವಂತ ಒಂದು ಅವಕಾಶ ಸಿಕ್ಕಾಗ ನಮ್ಮೆಲ್ಲ ನಿವೃತ್ತ ಜೀವಗಳಿಗೆ 70 ವರ್ಷ ಮೇಲ್ಪಟ್ಟಂತ ಯಾವುದೇ ಒಂದು ವಯಸ್ಸಿನ ಇಮ್ಯುನಿಟಿ ಇದ್ದಂತ ಮತ್ತೆ APL BPL ಯಾವುದೂ ಕೂಡ ಇಲ್ಲ ಹಾಗೆ ಎಲ್ಲರಿಗೂ ಕೂಡ ಅಪ್ ಟು 5 ಲಕ್ಷವರೆಗೂ ಕೂಡ ಈ ಆಯುಷ್ಮಾನ್ ಭಾರತದಲ್ಲಿ ಹೆಲ್ತ್ ಕಾರ್ಡ್ ಅಲ್ಲಿ ತಾವು ಇದನ್ನ ಉಪಯೋಗಿಸಿಕೊಳ್ಬಹುದು ಅಂತ ಹೇಳಿ ಕಾರ್ಯಕ್ರಮವನ್ನ ಜಾರಿ ತಂದಂತ ಈ ಮುಖ್ಯವಾದಂತಹ ಕಾರ್ಯಕ್ರಮದ ಉದ್ಘಾಟನೆಯನ್ನ ವೇದಿಕೆಯನ್ನು ನಾವೆಲ್ಲರೂ ಕೂಡ ಮಾಡಿದ್ದೀವಿ. ಹಾಗಾಗಿ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ, ಕಾರ್ಡ್ ತೆಗೆದುಕೊಂಡಂತವ್ರು ಎಲ್ಲರೂ ಕೂಡ ಇದನ್ನು ಉಪಯೋಗಿಸುವಂತ ಪರಿಸ್ಥಿತಿ ಬರಬೇಡ. ದೇವರ ಆಶೀರ್ವಾದದಿಂದ